ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೀಪ್ರಿಂಟ್ಸ್ ಪುಟ 2438, ಪುಟದ ಸಂಖ್ಯೆ 234, 235. ಕ್ರಿಸ್ತನೊಂದಿಗಿರುವ ಸಂಬಂಧವು ಪ್ರತಿಷ್ಠೆಯಲ್ಲಿ ತಕ್ಷಣವೇ ಹೊಂದಿಕೊಳ್ಳುವ ಮತ್ತು ಅದನ್ನು ಎಂದೂ ಕಳಕೊಳ್ಳಲಾಗದ ಸಂಗತಿಗಳು ಎಂಬುದಲ್ಲವೆಂದು ಹೇಳಿಕೆಗಳು ಸ್ಪಷ್ಟವಾಗಿ ತೋರಿಸಿರುವವು. ಇದರಲ್ಲಿ ಶಿಷ್ಯತನವೆನ್ನುವುದು ಯಾರು ತನ್ನನ್ನು ರಕ್ಷಕನೆಂದು ಅಂಗೀಕರಿಸಿಕೊಂಡು ಕೇವಲ ಆತನ ಮೂಲಕವಾಗಿ ಸೌಭಾಗ್ಯ ಆಶೀರ್ವಾದಗಳನ್ನು ಪಡಕೊಳ್ಳುವರೋ ಅವರು ಅಂಗೀಕರಿಸುವ ವಿಷಯವೆಂಬುದನ್ನು ನಮ್ಮ ಕರ್ತನು ಪ್ರತಿಪಾದಿಸಿರುವನು. ಮತ್ತು ಇಲ್ಲಿ ತೋರಿಸಿಕೊಟ್ಟಿರುವಂತೆ ಶಿಷ್ಯತನವೆನ್ನುವುದು ಪ್ರವೀಣತೆಗೆ ಬರುವುದನ್ನು ಸೂಚಿಸುವುದಿಲ್ಲ. ಬದಲಾಗಿ ಶಿಷ್ಯನಾಗುವವನು ಪರಿಪೂರ್ಣತೆಯನ್ನು ಪಡೆಯುವವರೆಗೆ ಒಬ್ಬ ಅನನುಭವಿಯಂತಿರುವವನು. ಅವನು ತನ್ನ ಗುರುವಿನ ಉಪದೇಶಗಳಿಗೆ ಅಧೀನನಾಗಿ ತಾನು ನೈತಿಕವಾಗಿ ಭೌತಿಕವಾಗಿ ಕ್ರಿಸ್ತನಲ್ಲಿ ಪೂರ್ಣ ಮನುಷ್ಯನ ಸ್ಥಿತಿಯನ್ನು ತಲುಪುವವರೆಗೂ ಶಿಷ್ಯನಾಗಿಯೇ ಇರುವನು. ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರೂ ಎಲ್ಲ ಸಂಗತಿಗಳಲ್ಲಿ ಪರಿಪೂರ್ಣತೆ ಹೊಂದಬೇಕೆನ್ನುವುದನ್ನು ನಿರೀಕ್ಷಿಸುವ ಲೋಕದ ಜನರು ಮಾತ್ರವಲ್ಲದೆ ಕ್ರೈಸ್ತರೂ ಸಹ ಪೂರ್ಣವಾದ ಪ್ರತಿಷ್ಠೆಯು ತಮ್ಮಲ್ಲಿ ತಕ್ಷಣವೇ ಪರಿಪೂರ್ಣತೆಯನ್ನು ಉಂಟು ಮಾಡುವುದೆಂಬ ವ್ಯರ್ಥವಾದ ಕಲ್ಪನೆಗಳನ್ನು ಹೊಂದಿದವರಾಗಿ ಈ ವಿಷಯದಲ್ಲಿ ದೊಡ್ಡ ತಪ್ಪನ್ನು ಮಾಡಿರುವರು. ತಮ್ಮಲ್ಲಿ ಪಾಪವಿಲ್ಲವೆಂದು ಕೆಲವರು ನಿರರ್ಥಕವಾಗಿ ಹಾಗೂ ಪಾಪಪೂರ್ಣವಾರಾಗಿ ಹೇಳಿಕೊಳ್ಳುವರು ಮತ್ತು ಈ ಮೂಲಕವಾಗಿ ಅವರು ತಮಗೆ ಒಬ್ಬ ಮಧ್ಯಸ್ಥನಾಗಿ ತನ್ನ ಯಜ್ಞ ಫಲದ ಮೂಲಕವಾಗಿ ತಮ್ಮ ಲೋಪ ದೋಷ ಅತಿರೇಕಗಳನ್ನು ಮುಚ್ಚಿಹಾಕುವ ರಕ್ಷಕನ ಅವಶ್ಯಕತೆ ಇಲ್ಲವೆಂಬ ಅಭಿಪ್ರಾಯಕ್ಕೆ ಬಂದಿರುವುದನ್ನು ಸೂಚಿಸುವರು. ಹೊಂದಬೇಕಿರುವ ಸರಿಯಾದ ಅಭಿಪ್ರಾಯವೆಂದರೆ ಅದು ನಮ್ಮ ಕರ್ತನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಿರುವಂಥದ್ದೇ. ಅದೇನೆಂದರೆ ಶಿಷ್ಯತನ ಹೊಂದುವುದಕ್ಕೆ ಪಾಪಿಗಳನ್ನು ಕರೆಯಲಾಗಿರುವುದಿಲ್ಲ, ಆದರೆ ಅವರು ಪಶ್ಚಾತ್ತಾಪಪಟ್ಟು ಮಾನಸಾಂತರವಾಗಿ ವಿಮೋಚಕನ ಮೂಲಕವಾಗಿ ನೀತಿ ನಿರ್ಣಯ ಹೊಂದಿ ತಮ್ಮ ಪಾಪಗಳಿಗೆ ಕ್ಷಮೆಯನ್ನು ಹೊಂದಿಕೊಳ್ಳಲು ಕರೆಯಲ್ಪಟ್ಟಿರುವರು. ಆದರೂ ಇದೆಲ್ಲವೂ ಅವರು ನೀತಿ ನಿರ್ಣಯ ಹೊಂದಿದವರಾಗಿ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕ ಕ್ರಿಸ್ತನ ಶಿಷ್ಯರಾಗಿ ಆತನ ಅನುಭವ ಶಾಲೆಯಲ್ಲಿ ಕಲಿಯುವ ಉದ್ದೇಶಕ್ಕಾಗಿರುವುದು. ಯಾಕೆ ನಾವು ಕ್ರಿಸ್ತನ ಅನುಭವ ಶಾಲೆಗೆ ಸೇರಬೇಕು? ಇದರಲ್ಲಿ ನಾವು ಕಲಿತುಕೊಳ್ಳಲಿರುವ ಪಾಠಗಳು ಯಾವುವು ಮತ್ತು ನಾವು ಯಾವ ಕಾರಣಕ್ಕಾಗಿ ಈ ಪಾಠಗಳನ್ನು ಕಲಿಯಲು ಬಯಸುವವರಾಗಿ ಅವುಗಳನ್ನು ಅಧ್ಯಯನ ಮಾಡಲು ನಾವು ಪ್ರತಿಷ್ಠಿಸಿಕೊಳ್ಳಲಿರುವುದು? ಕ್ರಿಸ್ತನ ಅನುಭವ ಶಾಲೆಗೆ ಸೇರಲು ಇರುವ ಉತ್ತೇಜನಕರವಾದ ಸಂಗತಿ ಎಂದರೆ ನೀತಿ ನಿರ್ಣಯ ಹೊಂದಿದ ನಂಬಿಕೆಯುಳ್ಳವರಿಗೆ ಪರಲೋಕದ ತಂದೆಯು ಕ್ರಿಸ್ತನೆಂಬ ನೂತನವಾದ ಜೀವವುಳ್ಳ ಮಾರ್ಗದ ಮೂಲಕವಾಗಿ ತನ್ನ ಕೃಪಾಸನದ ಬಳಿಗೆ ಬರಲು ನೀಡಿರುವ ಆಹ್ವಾನ. ಇಂಥವರಿಗೆ ಒಂದು ಉನ್ನತವಾದ ಸ್ಥಾನಕ್ಕೆ ಅಂದರೆ ದೇವರ ಮಕ್ಕಳು ಆಗುವುದಕ್ಕೆ ಆತನು ಕರೆಯನ್ನು ನೀಡಿರುವನು. ಮತ್ತು ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಕ್ರಿಸ್ತನ ಈ ಅನುಭವ ಶಾಲೆಯನ್ನು ಶ್ರದ್ಧೆ, ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಪ್ರೇರಿತವಾಗಿ ತನ್ನನ್ನು ನಿರಾಕರಿಸುವುದನ್ನು ಕಲಿಯುವ ಅನುಭವ ಶಾಲೆ, ಸ್ವಾರ್ಥ ತ್ಯಾಗವನ್ನು ಕಲಿಯುವ ಅನುಭವ ಶಾಲೆ ಎಂದು ಪರಿಗಣಿಸಬಹುದು. ಸಹೋದರರಾಗಿ ತನ್ನಿಂದ ಅಂಗೀಕರಿಸಲ್ಪಟ್ಟಿರುವವರನ್ನು ಶಿಕ್ಷಿಸಲು ತಂದೆಯಿಂದ ನೇಮಿತವಾದ ಈ ಅನುಭವ ಶಾಲೆಯ ಮಹಾಬೋಧಕನು ಸ್ವತಃ ತಾನೇ ಆ ಅನುಭವ ಶಾಲೆಯಲ್ಲಿ ತಂದೆಯ ಪರಿಶೀಲನೆ ಹಾಗೂ ನಿದರ್ಶನದ ಮೂಲಕವಾಗಿ ಕಲಿತವನಾಗಿರುವನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ತಾನು ಕರೆಯಲ್ಪಟ್ಟ ಉನ್ನತ ಸ್ಥಾನಕ್ಕೆ ಅಂದರೆ
ದೈವಿಕ ಸ್ವಭಾವಕ್ಕೆ ಅಂಗೀಕರಿಸಲ್ಪಟ್ಟವನಾಗಿ ತನಗೆ ವಿಧೇಯರಾಗುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು.